ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 53ನೇ ಪ್ರಶ್ನೆ. ಕೆಳಗೆ ತೋರಿಸಿರುವ ಚಿತ್ರವನ್ನು ವೀಕ್ಷಿಸಿ. ಈ ಚಿತ್ರದ ಸಹಾಯದಿಂದ ಬೆಳಕಿನ ಪ್ರತಿಫಲನದ ಮೇಲೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗೆ ತೋರಿಸಿರುವ ಚಿತ್ರವನ್ನ ಗಮನಿಸಿ. ಇಲ್ಲಿ ಏನಿದೆ ಚಿತ್ರದಲ್ಲಿ? ಇದು ಒಂದು ಕ್ಷೌರದ ಅಂಗಡಿ ಅಲ್ವಾ, ಸಲೂನ್. ಈಗ ಇಲ್ಲಿ ಈ ಕ್ಷೌರಿಕ ಏನ್ ಮಾಡ್ತಾ ಇದ್ದಾನೆ? ಗ್ರಾಹಕನಿಗೆ ಹಿಂದ್ಗಡೆ ಒಂದ್ ಕನ್ನಡಿ ಇಟ್ಕೊಂಡು ಮುಂದ್ಗಡೆ ಕನ್ನಡಿಯಲ್ಲಿ ಅವನ ತಲೆಯ ಹಿಂಭಾಗವನ್ನ ತೋರಿಸ್ತಾ ಇದ್ದಾನೆ. ಇದ್ರ ಬಗ್ಗೆ ಒಂದು ಟಿಪ್ಪಣಿ ಬರೆಯೋಣ. ಕನ್ನಡಿ ಕಾಣ್ತಾ ಇದೆ, ಕತ್ರಿ ಇದೆ, ಇದೆಲ್ಲ ಬರೆಯೋದಲ್ಲ ಅಲ್ವಾ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತೆ ಏನು ಬರಿಬೇಕು ಅದನ್ನ ಬರಿಬೇಕು. ಗೊತ್ತಾಯ್ತಾ? ಒಂದು ಟಿಪ್ಪಣಿ ಬರೆಯಿರಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ದಾರೆ ಅಂದ್ರೆ ಅಷ್ಟೇ ಬರೆಯೋದಿಲ್ಲ. ಬೆಳಕಿನ ಪ್ರತಿಫಲನದ ಮೇಲೆ ಅಂತ ಹೇಳಿದ್ದಾರೆ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತೆ ಈ ಚಿತ್ರದಿಂದ ನಾವು ಏನು ಕನ್ಕ್ಲೂಷನ್ ಅನ್ನ ಕೊಡಬಹುದು ಅದನ್ನ ಬರಿಬೇಕು. ಚಿತ್ರದಲ್ಲಿ ಕುಳಿತಿರುವ ವೀಕ್ಷಕನ ಮುಂಬದಿ ಹಾಗೂ ಹಿಂಬದಿಗಳಲ್ಲಿ 2 ಸಮತಲ ದರ್ಪಣಗಳಿವೆ ನೋಡಿ. ಇಲ್ಲಿ ಮುಂಬದಿ ಹಾಗೆ ಇವನ ಹಿಂಬದಿಯಲ್ಲಿ 2 ಸಮತಲ ದರ್ಪಣಗಳಿವೆ. ಹಿಂಬದಿಯ ದರ್ಪಣವನ್ನು ನಿಂತಿರುವ ವ್ಯಕ್ತಿ ಹಿಡಿದಿದ್ದಾನೆ. ಈ ಕ್ಷೌರಿಕ ನಿಂತ್ಕೊಂಡಿದ್ದಾನಲ್ಲ, ಅವನು ಹಿಂಬದಿಯ ದರ್ಪಣವನ್ನು ಹಿಡಿದಿದ್ದಾನೆ. ಕುಳಿತಿರುವ ವೀಕ್ಷಕನ ತಲೆಯ ಹಿಂಭಾಗದ ಚಿತ್ರವು ಮುಂದೆ ಇರುವ ಸಮತಲ ದರ್ಪಣದಲ್ಲಿ ಪ್ರತಿಫಲಿಸುತ್ತಿದೆ. ನೋಡಿ, ಇವನ ತಲೆ ಹೇಗೆ ಕಟಿಂಗ್ ಮಾಡಿದ್ದಾರೆ, ಹಿಂದ್ಗಡೆ ಹೇಗಾಗಿದೆ ಅನ್ನುವಂಥದ್ದನ್ನ ಅವನು ಈ ಮುಂದ್ಗಡೆಯ ಕನ್ನಡಿಯಲ್ಲಿ ನೋಡ್ಕೋಬಹುದು. ಮುಂಭಾಗದ ಕನ್ನಡಿಯಲ್ಲಿ ತನ್ನದೇ ನೇರ ಪ್ರತಿಬಿಂಬ ಹಾಗೂ ಹಿಂಭಾಗದ ಕನ್ನಡಿಯಿಂದ ಪ್ರತಿಫಲಿಸಿದ ಪ್ರತಿಬಿಂಬಗಳೆರಡನ್ನೂ ವೀಕ್ಷಿಸಬಹುದು. ಇಲ್ಲಿ ಮುಂಭಾಗದ ಕನ್ನಡಿಯಲ್ಲಿ ನೋಡಿಯ ಒಂದು ನೇರ ಪ್ರತಿಬಿಂಬ, ಅವನು ಕಟ್ಟಿಂಗ್ ಮುಂದ್ಗಡೆ ಹೇಗಾಗಿದೆ ಅಂತ ಅದೇ ತರ ಹಿಂಭಾಗದ ಕನ್ನಡಿಯಿಂದ ಪ್ರತಿಫಲಿಸಿದ ಪ್ರತಿಬಿಂಬ, ಹಿಂದ್ಗಡೆ ತಲೆ ಕಟ್ಟಿಂಗ್ ಹೇಗಾಗಿದೆ ಅಂತಾನು ನೋಡ್ಕೋಬಹುದು. ಪ್ರತಿಫಲಿತ ಬೆಳಕು ಮತ್ತೆ ಪ್ರತಿಫಲಿಸಬಹುದೆಂಬುದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ಈಗ ಇಲ್ಲಿ ನೋಡಿ, ಮೊದಲನೇ ಬಾರಿ ಬೆಳಕು ಇಲ್ಲಿ ಪ್ರತಿಫಲಿಸಿ ಬಂತು ಅಲ್ವಾ. ಈಗ ಎರಡನೇ ಬಾರಿ ಇಲ್ಲಿಂದ ಬಂದಂತಹ ಬೆಳಕು ಈ ಕನ್ನಡಿಯ ಮೇಲೆ ಬಿದ್ದು ಮತ್ತೆ ಪ್ರತಿಫಲಿಸಿ ಬಂತು. ಈ ತರ ಇದು ಪ್ರತಿಫಲಿತ ಬೆಳಕು ಮತ್ತೆ ಪ್ರತಿಫಲಿಸಬಹುದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಇದು ಹಾಗಿದ್ರೆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂತಹ ಯಾವ ಅಂಶವನ್ನ ಇದು ಸೂಚಿಸ್ತದೆ ಅಂದ್ರೆ ಪ್ರತಿಫಲಿತ ಬೆಳಕು ಮತ್ತೆ ಪ್ರತಿಫಲಿಸಬಹುದು ಎಂಬುದನ್ನ ಇದು ಸೂಚಿಸ್ತದೆ. ಥ್ಯಾಂಕ್ ಯು.